ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯ, ಅಮೂಲ್ಯವಾದ ವಾಕ್ಯ, ಉತ್ಕೃಷ್ಟವಾದ ವಾಕ್ಯವನ್ನು, ನಿತ್ಯವಾದ ವಾಕ್ಯವನ್ನು ಇಂದು ನಾವು ಧ್ಯಾನಿಸಿಕೊಳ್ಳೋಣ. ಬನ್ನಿರಿ, ಇಂದಿನ ನಮ್ಮ ಧ್ಯಾನ ಏನಂತ ಹೇಳಿದರೆ, ಯೋಹಾನನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಜಾನ್, ಚಾಪ್ಟರ್ 4, 4ನೇ ಅಧ್ಯಾಯ, ಅದರಲ್ಲಿ 2ನೇ ಭಾಗ, 4ನೇ ಅಧ್ಯಾಯ 27ರಿಂದ 54ನೇ ವಚನದವರೆಗೆ ಇರುವಂಥ ಒಂದು ವಾಕ್ಯ ಭಾಗ. 4ನೇ ಅಧ್ಯಾಯ 27ನೇ ವಚನದಿಂದ 54ನೇ ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ನಾವು ಕ್ರಿಸ್ತನಂತಿರುವ 10 ರಹಸ್ಯಗಳನ್ನು ನೋಡಿಕೊಳ್ಳಬಹುದು. 10 ಸೀಕ್ರೆಟ್ಸ್ ಆಫ್ ಕ್ರೈಸ್ಟ್ ಲೈಕ್ನೆಸ್. ಕ್ರಿಸ್ತನಂತಿರುವ 10 ರಹಸ್ಯಗಳನ್ನು ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ಬನ್ನಿರಿ, ಯೋಹಾನ 4 ಮತ್ತು 27ನೇ ವಚನ. ಯೋಹಾನ 4ನೇ ಅಧ್ಯಾಯ 27ನೇ ವಚನದಲ್ಲಿ, ಅಷ್ಟರೊಳಗೆ ಅವರ ಶಿಷ್ಯರು ಬಂದು ಯೇಸು ಆ ಸ್ತ್ರೀಯೊಂದಿಗೆ ಮಾತನಾಡುತ್ತಿರುವುದನ್ನು ಕಂಡು ಆಶ್ಚರ್ಯಪಟ್ಟರು. ಮೊದಲನೇ ಒಂದು ವಿಷಯ ಏನಂತೇಳಿದರೆ, ಯೇಸು ಕರ್ತನ ಒಂದು ಅಸಾಮಾನ್ಯ ತಲುಪುವಿಕೆ. ಸಾಮಾನ್ಯವಾಗಿ ದೇವಾಲಯದಲ್ಲಿ ಸಾಮಾನ್ಯವಾಗಿ ಯೇಸು ಸ್ವಾಮಿ ಬೋಧನೆ ಮಾಡ್ತಾ ಇದ್ದರು ಮತ್ತು ಕೆಲವರು ಓಡೋಡಿ ಬಂದು ಆತನ ಹತ್ರ ಪ್ರಶ್ನೆ ಕೇಳ್ತಾ ಇದ್ದರು. ಆದರೆ ಈಗ ಬಾವಿಯಲ್ಲಿ, ಅಂದರೆ ಬಾವಿಯ ಬಳಿಯಲ್ಲಿ, ಯಾಕೋಬನ ಬಾವಿ ಒಂದಿತ್ತು. ಆ ಬಾವಿಯ ಬಳಿಯಲ್ಲಿ ಆಯಾಸಗೊಂಡು ಯೇಸು ಸ್ವಾಮಿ ಕೂತಿರುವಾಗ ಒಬ್ಬ ಸಮಾರ್ಯ ಸ್ತ್ರೀ, ಯಾಕಂತೇಳಿದರೆ ಯಹೂದ್ಯರಿಗೂ ಸಮಾರ್ಯದವರಿಗೂ ಒಡನಾಟ ಇರಲಿಲ್ಲ. ಅದರಲ್ಲಿ ಒಬ್ಬ ಮಹಿಳೆ ಮಾತನಾಡ್ತಾ ಇರುವಂಥದ್ದನ್ನು 12 ಜನರು ಶಿಷ್ಯರು ಕಂಡು ಆಶ್ಚರ್ಯಪಟ್ಟರು. ಹಾಗಾದರೆ ಕ್ರಿಸ್ತನಂತಿರುವುದರ ರಹಸ್ಯ ಏನಂದರೆ, ಅಸಾಧಾರಣವಾದ ಅಸಾಮಾನ್ಯ ತಲುಪುವಿಕೆಗೆ ಸಿದ್ಧವಾಗಿರುವಂಥದ್ದು. ಬಿ ವಿಲ್ಲಿಂಗ್ ಫಾರ್ ಅನ್ಯೂಶುವಲ್ ಔಟ್ರೀಚ್. ಎರಡನೇದಾಗಿ, ಅಂದ ಹಾಗೆ ಯೋಹಾನ 4ನೇ ಅಧ್ಯಾಯ 27ರಿಂದ 54 ವಚನಗಳಲ್ಲಿ ನಾವು ಕ್ರಿಸ್ತನಂತಿರುವ 10 ರಹಸ್ಯಗಳನ್ನು ನಾವು ನೋಡಿಕೊಳ್ತಿದ್ವಿ. ಅದರಲ್ಲಿ ಮೊದಲನೇದು ನಾವು ನೋಡಿದ್ವಿ. ಅದರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನೋಡೋದಾದರೆ, ಅಸಾಧಾರಣವಾದ ತಲುಪುವಿಕೆಗೆ ಸಿದ್ಧರಾಗಿರುವಂಥದ್ದು. ಎರಡನೇದಾಗಿ ನೋಡಿದರೆ, ಇಲ್ಲಿ ಈ ಮಹಿಳೆಗೆ ಸುವಾರ್ತೆಯನ್ನು ಸಾರಿದಾಗ ಆಕೆಯು ಮಾಡಿದ್ದು ಏನಂತ ಹೇಳಿದರೆ, ತನ್ನ ಕೊಡವನ್ನು ಅಲ್ಲಿಯೇ ಬಿಟ್ಟುಬಿಟ್ಟು, 4ನೇ ಅಧ್ಯಾಯ ಯೋಹಾನ 28ನೇ ವಚನ, ಪಟ್ಟಣದೊಳಕ್ಕೆ ಹೋಗಿ ಜನರಿಗೆ, ಬನ್ನಿರಿ, ನಾನು ಮಾಡಿದವನ್ನೆಲ್ಲ ನನಗೆ ತಿಳಿಸಿದ ವ್ಯಕ್ತಿಯನ್ನು ಕಾಣಿರಿ, ಈತನು ಆ ಕ್ರಿಸ್ತನಲ್ಲವೇ ಎಂಬುದಾಗಿ ಹೇಳೋದರಲ್ಲಿ ನಾವೇನು ಹೇಳ್ತೀವಿ? ತಲುಪಿದ ವ್ಯಕ್ತಿ ತಲುಪದವರಿಗೆ ವಾಕ್ಯ ಸಾರುವುದು. ಔಟ್ರೀಚ್ಡ್ ಟು ಔಟ್ರೀಚ್. ಆದರೆ ಈಗಾಗಲೇ ಕ್ರಿಸ್ತನು ಸುವಾರ್ತೆಯಿಂದ ಈ ಮಹಿಳೆಗೆ ತಲುಪಿರಲಾಗಿ, ಮಹಿಳೆ ಈಗ ತಲುಪದ ಪಟ್ಟಣದಲ್ಲಿ ಅಥವಾ ಊರೊಳಗಿರುವಂಥ ವ್ಯಕ್ತಿಗಳಿಗೆ ಕ್ರಿಸ್ತನ ಪರಿಚಯವನ್ನು ಮಾಡ್ತಾ ಇರುವಂಥದ್ದು ಕೂಡ ಕ್ರಿಸ್ತನಂತಿರುವ ಎರಡನೇ ರಹಸ್ಯ.
ಮೊದಲನೇದು, ಕ್ರಿಸ್ತನು ತಾನೇ ಆ ಸುವಾರ್ತೆಯನ್ನು ಅಸಾಮಾನ್ಯ ರೀತಿಯಲ್ಲಿ ತಲುಪುವಂಥದ್ದು. ಎರಡನೇದಾಗಿ, ಈತನು ತಲುಪಿದ ಒಂದು ಪ್ರಭಾವ ಎಷ್ಟು ಮಟ್ಟಿಗಿತ್ತಂತ ಹೇಳಿದ್ರೆ, ಯಾರು ಸುವಾರ್ತೆಯನ್ನು ಕೇಳಿದರೂ ಅವರೇ ಹೋಗಿ ಇಡೀ ಊರಿಗೆ ಸುವಾರ್ತೆಯನ್ನು ಸಾರುವಂಥ ರೀತಿಯಲ್ಲಿ ಯೇಸು ಸ್ವಾಮಿ ಆಕೆಗೆ ಒಂದು ಸ್ವಲ್ಪ ಕಾಲ, ಅಂದರೆ 1 ತಾಸಿರ್ಬೋದೇನೋ 2 ತಾಸಿರ್ಬೋದು, ಆ ಸಮಯದಲ್ಲಿ ಕರ್ತನು ಅಂಥ ಒಂದು ಆತ್ಮಿಕ ಪ್ರಭಾವವನ್ನು ಆ ಮಹಿಳೆಯ ಜೀವನದಲ್ಲಿ ಪರಿವರ್ತಿಸಿದ್ದು ದೇವರ ಕಾರ್ಯ. ಇದು ಕ್ರಿಸ್ತನಂತಿರುವ ಒಂದು ಕಾರ್ಯ. ಅದು ಅತ್ಯಂತ ಭಕ್ತಿಹೀನ ಮಹಿಳೆ ಅಥವಾ ಪಾಪದಲ್ಲಿ ಬಾಳುತ್ತಿದ್ದಂಥ ಮಹಿಳೆ, ಅಂಥ ಪಾಪದಲ್ಲಿ ಬಾಳುತ್ತಿದ್ದ ಪಾಪಿ, ಅಂಥ ಒಬ್ಬ ವ್ಯಕ್ತಿ ಈಗ ಬಹುಬೇಗನೆ ಒಂದು ಪರಿವರ್ತನೆಯನ್ನು ಹೊಂದಿ ಆ ಊರಿನವರಿಗೆ ಕ್ರಿಸ್ತನ ಪರಿಚಯ ಮಾಡಿಕೊಳ್ಳುವಂಥದ್ದು ನಿಜವಾಗಿಯೂ ಬಹಳ ಕ್ರಿಸ್ತನಂತಿರುವ ರಹಸ್ಯಗಳಲ್ಲಿ ಎರಡನೇದು. ಮೂರನೇದಾಗಿ, ಶಿಷ್ಯರು ಬಂದು ಗುರುವೇ ಊಟ ಮಾಡು ಅಂತ ಹೇಳಿದಾಗ ಯೇಸು ಸ್ವಾಮಿ ಯೋಹಾನ 4:32 ಒಂದು ಮಾತು ಹೇಳ್ತಾರೆ, ನಿಮಗೆ ತಿಳಿಯದಿರುವ ಆಹಾರವು ನನಗೆ ಸಿಕ್ಕಿದೆ, ನನಗೆ ದೊರೆತಿದೆ, ನಾನು ಪಡ್ಕೊಂಡಿದ್ದೀನಿ ಎಂಬ ಮಾತನ್ನು ಹೇಳಿದಾಗ ಶಿಷ್ಯರು ಒಬ್ಬರಿಗೊಬ್ಬರು ಮಾತಾಡಿಕೊಡ್ತಾರೆ. ಏನಂತ ಹೇಳ್ಬಿಟ್ಟು, ಯಾರಾದರೂ ಏನಾದರೂ ತಿನ್ನುವುದಕ್ಕೆ ತಂದು ಊಟ ಕೊಟ್ಟಿದ್ದಾರೇನೋ, ಯಾಕಂದರೆ ನಾವು ಊರಿಗೆ ಹೋಗಿ ಊಟ ತಗೊಂಡು ಬರೋಷ್ಟರೊಳಗೆ ಯಾರಾದರೂ ಊಟ ಕೊಟ್ಬಿಟ್ರೇನೋ ಅಂತ ಆ ಶಿಷ್ಯರು ಯೋಚನೆ ಮಾಡಿಕೊಳ್ತಿದ್ದಾರೆ. ಕ್ರಿಸ್ತನಂತಿರುವ ಮೂರನೇ ರಹಸ್ಯ ಏನಂತ ಹೇಳಿದ್ರೆ, ತಿಳಿಯದಿರುವ ಆಹಾರ, ಅನ್ನೋನ್ ಫುಡ್. ಹೌದು, ಹಸಿವೆ ಇತ್ತು ಯೇಸು ಸ್ವಾಮಿಗೆ, ದಣಿವು ಇತ್ತು, ಕೂತ್ಬಿಟ್ಟಿದ್ದರು ಬಾವಿಯ ಬಳಿಯಲ್ಲಿ. ಅಂಥ ಸಂದರ್ಭದಲ್ಲಿ ಊಟ ಬೇಕಾಗಿತ್ತು. ಆದರೂ ಕೂಡ ಇನ್ನೊಂದು ಊಟವನ್ನು, ತಿಳಿಯದ ಊಟದ ಬಗ್ಗೆ ಮಾತನಾಡ್ತಿದ್ದಾರೆ. ಅದು ಕ್ರಿಸ್ತನಂತಿರುವ ರಹಸ್ಯ. ಅದೇನಂತ ಹೇಳ್ಬಿಟ್ಟು ಸ್ವಲ್ಪ ಸದ್ಯದರಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಬನ್ನಿರಿ, 4ನೇ ಒಂದು ರಹಸ್ಯವನ್ನು ನೋಡಿದಾಗ ನಮಗೆ 3ನೇ ರಹಸ್ಯ ಏನಂತ ಕೂಡ ಗೊತ್ತಾಗ್ತೈತೆ, ತಿಳಿಯದ ಆಹಾರ ಏನಂತ ಹೇಳ್ಬಿಟ್ಟು. ಯೋಹಾನ 4ನೇ ಅಧ್ಯಾಯದ 34ನೇ ವಚನದಲ್ಲಿ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನು ಮಾಡಿ, ವಾವ್, ದೇವರ ಚಿತ್ತ ಮಾಡೋದು, ಕಳುಹಿಸಿದಾತನ ಚಿತ್ತ, ತಂದೆ ಕಳಿಸಿದ್ದು, ತಂದೆಯ ಚಿತ್ತವನ್ನು ಮಾಡುವುದೇ, ಹೌದು, ತಂದೆಯ ಚಿತ್ತವನ್ನು ಮಾಡುವುದೇ ಆ ಒಂದು ಊಟ. ಅಷ್ಟೇ ಅಲ್ಲ, ಇನ್ನೊಂದು ಮಾತು ಕೂಡ 5ನೇದಾಗಿ, ತಂದೆ ಚಿತ್ತವನ್ನು ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ. ವಾವ್, ಪೂರೈಸುವುದೇ ನನ್ನ ಆಹಾರ. 2 ವಿಷಯ, ತಂದೆ ಚಿತ್ತವನ್ನು ಮಾಡಿ, ಎರಡನೇದು ಆತನ ಕೆಲಸವನ್ನು ಪೂರೈಸುವುದು. ತಂದೆ ಚಿತ್ತವನ್ನು ಮಾಡೋದು, ತಂದೆ ಕೊಟ್ಟ ಕೆಲಸವನ್ನು ಪೂರೈಸುವುದು. ಇದು ಯಾವ ರೀತಿಯಾಗಿ ಅನ್ನ ಸಾಂಬಾರ್, ಬ್ರೆಡ್ ಬಟರ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಇರುವಂಥದ್ದು ಇದು ಏನು, ತಿಳಿಯದ ಆಹಾರ, ಅನ್ನೋನ್ ಫುಡ್. ತಂದೆ ಚಿತ್ತವನ್ನು ಮಾಡಿ ಮತ್ತು ತಂದೆ ಕೆಲಸವನ್ನು ಪೂರೈಸುವಂಥದ್ದು. ಸರಿ, ಯೋಹಾನ 4ನೇ ಅಧ್ಯಾಯ 27ರಿಂದ 54 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ನಾವು ಕ್ರಿಸ್ತನಂತಿರುವ 10 ರಹಸ್ಯಗಳನ್ನು ನೋಡಿಕೊಳ್ತಿದ್ದೀವಿ. ಅದರಲ್ಲಿ 5 ನಾವು ನೋಡಿದ್ದಾಯಿತು, ಇನ್ನು 5 ನಾವು ನೋಡಲಿಕ್ಕಿದ್ದೇವೆ. 38ನೇ ವಚನ, ಯೋಹಾನ 4:38 ಈ ರೀತಿಯಾಗಿದೆ, ಯೇಸು ಸ್ವಾಮಿ, ನೀವು ಪ್ರಯಾಸ ಪಡೆದಂಥ
ಕೊಯ್ಯುವಿಕೆಗೆ ನಾನು ನಿಮ್ಮನ್ನು ಕಳುಹಿಸಿದೆನು. ಆದರೆ ಇತರರು ಪ್ರಯಾಸಪಟ್ಟರು, ನೀವಾದರೂ ಪ್ರಯಾಸ ಅವರ ಪ್ರಯಾಸದಲ್ಲಿ, ಬೇರೆಯವರು ಪ್ರಯಾಸಪಟ್ಟರು, ಆದರೆ ನೀವು ಅವರ ಪ್ರಯಾಸದಲ್ಲಿ ಪ್ರವೇಶ ಮಾಡಿದ್ದೀರಿ. ಹಾಗಾದರೆ ಎರಡು ಪಂಗಡ ಇಲ್ಲಿ ನಾವು ನೋಡ್ತೀವಿ. ಒಂದು ಅಸ್ಥಿವಾರದೋಪಾದಿಯಲ್ಲಿ ಮಾಡುವಂಥ ಪ್ರಯಾಸ, ಇನ್ನೊಬ್ಬರು ಬೇರೆಯವರು ಕಷ್ಟಪಟ್ಟಿದ್ದರಲ್ಲಿ ಇವರು ಅದನ್ನು ಕೊಯ್ಯುವಂಥ ಒಂದು ಹಗುರತನ ಅಂತ ಹೇಳ್ಬೋದು. ಆದರೆ ಒಟ್ಟು ಎರಡೂ ಕೂಡ ಏನಂತ ನಾವು ನೋಡ್ತೇವೆ, ಪಾಲುಗಾರಿಕೆ, ಪಾರ್ಟ್ನರ್ಶಿಪ್, ಪಾಲುಗಾರಿಕೆ. ಹಾಗಾದರೆ ಕ್ರಿಸ್ತನಂತಿರುವ ಆರನೇ ರಹಸ್ಯ ಏನಂತ ಹೇಳಿದರೆ ಪಾಲುಗಾರಿಕೆ, ಪಾರ್ಟ್ನರ್ಶಿಪ್. ಯಜಮಾನನು ಒಬ್ಬಾತನೇ, ಆದರೆ ಯಜಮಾನ ಕಳಿಸಿದಾಗ ಒಂದು ಪಂಗಡದವರು ಪ್ರಯಾಸಪಟ್ಟರು, ಮತ್ತೊಂದು ಪಂಗಡದವರು ಬೇರೆಯವರ ಪ್ರಯಾಸದಲ್ಲಿ ಪಾಲಾಗಿದ್ದರು. ಒಟ್ಟು ಈ ಪಾಲುಗಾರಿಕೆಯನ್ನು ಇದು ಸೂಚಿಸ್ತದೆ. ಈಗ ಏಳನೆಯದಾಗಿ, ಹೌದು, ಕ್ರಿಸ್ತನಂತಿರುವ 10 ರಹಸ್ಯಗಳಲ್ಲಿ 7ನೇ ರಹಸ್ಯ ಏನಂತ ಹೇಳಿದರೆ, 4ನೇ ಅಧ್ಯಾಯ 4ನೇ ವಚನದಲ್ಲಿ ಯೇಸು ಸ್ವಾಮಿ ಆ ಒಂದು ಸ್ಥಳವನ್ನು ಹಾದು ಹೋಗಬೇಕಾಗಿತ್ತಲ್ವ. ಯೇಸು ಸಮಾರ್ಯದ ಮಾರ್ಗವಾಗಿ ಹೋಗಬೇಕಾಗಿತ್ತು, ಪಾಸಿಂಗ್, ಹಾದು ಹೋಗಬೇಕಾಗಿತ್ತು. ಆದರೆ ಈಗ ಹಾದು ಹೋಗ್ತಕ್ಕಂಥ ಸ್ಥಳದಲ್ಲಿ ಹೆಚ್ಚು ಟೈಮ್ ಈಗ ಕಳೆಯುವಂತೆ ಆಯಿತು. ಬಾವಿಯ ಬಳಿಯಲ್ಲಿ ಕೂತ್ಕೊಂಡ್ರು, ಶಿಷ್ಯರು ಊಟ ತಗೊಂಬರ್ಲಿಕ್ಕಂತ ಹೋದರು. 1-2 ತಾಸು ಆ ಸಮಾರ್ಯದ ಸ್ತ್ರೀ ಹತ್ರ ಯೇಸುಸ್ವಾಮಿ ಮಾತಾಡಿದರು. ಸಮಾರ್ಯ ಸ್ತ್ರೀ ಊರೊಳಕ್ಕೆ ಹೋಗ್ಬಿಟ್ಟು ಜನರಿಗೆ ಕ್ರಿಸ್ತನ ಪರಿಚಯ ಮಾಡಿದರು. ಆಗ ಆ ಸಮಾರ್ಯದ ವ್ಯಕ್ತಿಗಳೆಲ್ಲ ಆ ಸ್ತ್ರೀಯು ಕೊಟ್ಟ ಮಾತಿನಿಂದ ಯೇಸುಸ್ವಾಮಿ ಮೇಲೆ ನಂಬಿಕೆ ಇಟ್ಟರು. ಅಷ್ಟೇ ಅಲ್ಲದೆ ಸಮಾರ್ಯದವರು ಯೇಸುವಿನ ಬಳಿಗೆ ಬಂದು ತಮ್ಮೊಂದಿಗೆ ಇರಬೇಕೆಂದು ಯೇಸುಸ್ವಾಮಿಯನ್ನು ಬೇಡಿಕೊಟ್ರು. ಹಾದು ಹೋಗ್ತಕ್ಕಂಥ ದಳಕ್ಕೆ, ಟೀಮಿಗೆ, ಯಾಕಂದರೆ 13 ಜನ ಇವರು, ಯೇಸುಸ್ವಾಮಿಯ 12 ಶಿಷ್ಯರು, 13 ಜನರಿಗೆ ಹೋಗ್ತಾ ಇದ್ದಂಥವರಿಗೆ ನಮ್ಮಲ್ಲಿ ಇಳ್ಕೊಳ್ರಿ ಅಂತ ಹೇಳಿದಾಗ, ಯೋಹಾನ 4ನೇ ಅಧ್ಯಾಯದ 40ನೇ ವಚನ, ಹೀಗೆ ಯೇಸು 2 ದಿವಸ ಅಲ್ಲಿಯೇ ಉಳ್ಕೊಂಡ್ರು. ಇನ್ನೂ 2 ದಿವಸ ಇದ್ದುಬಿಟ್ರು. ಇದರಿಂದ ನಾವೇನು ನೋಡ್ತಿದ್ವಿ ಅಂತ ಹೇಳಿದರೆ, ಹೌದು, ಕ್ರಿಸ್ತನಂತಿರುವ ರಹಸ್ಯ ಏನಂತ ಹೇಳಿದರೆ, ಹಾದು ಹೋಗುವ ಸ್ಥಳದಲ್ಲಿ ಇರಬೇಕಂತ ದೇವ್ರ ಚಿತ್ತವಾಗಿದ್ದರೆ ಅಲ್ಲೇ ಇರುವಂಥದ್ದು. 1 ದಿವಸ, 2 ದಿವಸ, 3 ದಿವಸ ಅಥವಾ 2ಕ್ಕಿಂತಲೂ ಹೆಚ್ಚು ದಿವಸಗಳು ಇರಬೇಕಂತ ದೇವರು ನಡೆಸುವಿಕೆ ಇದ್ದರೆ, ಜನರ ಆಹ್ವಾನ ಇದ್ದರೆ ಇದ್ದು ಬಿಡುವಂಥದ್ದು ಕ್ರಿಸ್ತನಂತಿರುವುದು. ಇನ್ನೂ 2 ದಿನ ಇದ್ದುಬಿಟ್ರಂತೆ. ಆ 2 ದಿನ ಬಹುಶಃ ಅನೇಕ ಪ್ರಶ್ನೆಗಳು ಅವ್ರು ಕೇಳ್ತಾ ಇದ್ದಿರ್ಬೋದು. ಆ ಪ್ರಶ್ನೆಗೆ ಯೇಸುಸ್ವಾಮಿ ಉತ್ತರ ಕೊಡ್ತಾ ಇದ್ದಿರ್ಬೋದು. ಆ ರೀತಿಯಾಗಿ ಹೇಳಿದ ಮೇಲೆ ಅವರು ಅಲ್ಲಿದ್ದಂಥ ಸಮಾರ್ಯದವರು ಏನಂತ ಹೇಳಿದ್ರೆ, ನಾವು ಇನ್ನು ಮುಂದೆ ನಂಬುವುದು ನಿನ್ನ ಮಾತಿನಿಂದಲ್ಲ, ಸ್ತ್ರೀಗೆ ಹೇಳ್ತಾರೆ, ನಾವೇ ಸ್ವತಃ ಕೇಳಿದ್ದೇವೆ, ಇದು ನಿಜವಾಗಿಯೇ ಲೋಕರಕ್ಷಕನೆಂದು ತಿಳಿದಿದ್ದೇವೆ. ಕ್ರಿಸ್ತನಂತಿರುವಂಥದ್ದು ಏನಂದರೆ, ಇನ್ನು 2 ದಿನ ಇದ್ದದರಿಂದ ಏನಾಯಿತು, ವೈಯಕ್ತಿಕ ಅನುಭವಕ್ಕೆ ಕರ್ತನು ನಡೆಸಿತ್ತು. ಈಗ ಮಹಿಳೆ ಹೇಳಿದ್ದರಿಂದ ನಾವು ನಂಬಿದ್ದೇವೆ ಅನ್ನುವಂಥದ್ದನ್ನು ನಾವು 39ನೇ ವಚನ ಯೋಹಾನ 4ರಲ್ಲಿ ನೋಡ್ತೇವೆ. ಯೋಹಾನ 4:39. ಆದರೆ ಅದೇ ಯೋಹಾನ 4ನೇ ಅಧ್ಯಾಯ 42ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನೀನು ಹೇಳಿದ್ರಿಂದ ನಾವು ನಂಬಲಿಲ್ಲ, ನಾವಾಗಿಯೇ ಸ್ವತಃ ಆತನ ಕಡೆಯಿಂದ ಕೇಳಿಸ್ಕೊಂಡಿದ್ದೀವಿ
ಎಂಬುದಾಗಿ ಹೇಳ್ತಾರೆ. ಕ್ರಿಸ್ತನಿಂದ ನಾವು ಕಲಿಯುವಂಥ ಇನ್ನೊಂದು ಸಂಗತಿ ಏನಂತ ಹೇಳಿದರೆ, ವಾಕ್ಯ ಹೌದು ಸಾರಬೇಕು, ಆದರೆ ಅದೇ ಸಂದರ್ಭದಲ್ಲಿ ಫಾಲೋ ಅಪ್, ಆ ಮುಂದಕ್ಕೆ ನಡೆಸ್ಕೊಂಡು ಹೋಗುವಂಥದ್ದು, ಮುಂದಕ್ಕೆ ಸಾಗಿಸುವುದು, ಮುಂದೆ ವಾಕ್ಯ ಪರಿಚಯ ಅಥವಾ ವಿಶ್ವಾಸದಲ್ಲಿ ಮುನ್ನಡೆಯೋದು. 2 ದಿನದ ಇಳ್ಕೊಳ್ಳುವಿಕೆ ಇಡೀ ಊರಿಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್, ವೈಯಕ್ತಿಕವಾದ ಅನುಭವಕ್ಕೆ ನಡೆಸಿತಂತ ನಾವು ನೋಡ್ತೀವಿ. ಸರಿ, 2 ದಿವಸ ಆದಮೇಲೆ ಯೇಸು ಅಲ್ಲಿಂದ ಗಲಿಲಾಯಕ್ಕೆ ಹೋದರು. ಪ್ರವಾದಿಗೆ ತನ್ನ ಸ್ವದೇಶದಲ್ಲಿ ಮರ್ಯಾದೆ ಇಲ್ಲವೆಂದು ಯೇಸು ತಾವೇ ಹೇಳಿದ್ರಲ್ಲ. ಈಗ ನೋಡುವಾಗ ಗಲಿಲಾಯದವರು ಅವರನ್ನು ಸ್ವಾಗತಿಸ್ತಾರೆ. ಈಗ ಮೊದಲು ವ್ಯತ್ಯಾಸವಾದಂಥ ಒಂದು ಚಿತ್ರವಾಗಿತ್ತು, ಈಗ ಸ್ವಾಗತ ಬಯಸ್ತಾರೆ. ಮತ್ತು ಗಲಿಲಾಯಕ್ಕೆ ಬಂದ ಗಲಿಲಾಯದವರು ಯೇಸುವನ್ನು ಸ್ವೀಕರಿಸಿದರು. 45ನೇ ವಚನ. ಈ ಒಂದು ಘಟನೆಯಲ್ಲಿ ನಾವು ಕಲಿಯುವಂಥ ಒಂದು ರಹಸ್ಯ ಅಥವಾ ಪಾಠ ಏನಂತ ಹೇಳಿದರೆ, ಗೋ ವೇರ್ ಯು ಆರ್ ವೆಲ್ಕಮ್ಡ್. ಸ್ವಾಗತ ಬಯಸಿದ ಕಡೆಯಲ್ಲಿ ಸಾಗು. ಸ್ವಾಗತಿಸಿದ ಸ್ಥಳಕ್ಕೆ ಸಾಗು. ಒಂದು ಸರಿ ನನ್ನ ಆತ್ಮಿಕ ನಾಯಕರು ಜ್ಯಾಕ್ ಪೂನನ್ ಎಂಬ ದೇವರ ಸೇವಕರು ನನಗೆ ನೀಡಿದ ಒಂದು ಸಲಹೆ ಅದೇನಂತ ಹೇಳಿದರೆ, ಗೋ ವೇರ್ ಯು ಆರ್ ಇನ್ವೈಟೆಡ್. ನಿನಗೆ ಆಹ್ವಾನಿತ ಸ್ಥಳಕ್ಕೆ ನೀನು ಹೋಗು. ಅದು ಬಹಳ ಚಿಕ್ಕ ಸಲಹೆ ಆಗಿದ್ದರೂ ಅದು ಬಹಳ ಪ್ರಯೋಜನಕಾರಿಯಾದಂಥ ಒಂದು ಸಲಹೆ ಆಗಿತ್ತು. ಇತ್ತೀಚೆಗೆ ಅಂದರೆ 1-2 ವರ್ಷಗಳ ಹಿಂದೆ ಇನ್ನೊಂದು ಸಲಹೆ ನೀಡಿದರು, ಅದು ಭಾಳ ಪ್ರಯೋಜನವಾಯಿತು. ಅದೇನೆಂದರೆ, ಕನ್ಸಿಡರ್ ಅದರ್ಸ್ ಬೆಟರ್ ದೆನ್ ಯುವರ್ ಸೆಲ್ಫ್. ನಿನಗಿಂತಲೂ ಇತರರನ್ನು ಶ್ರೇಷ್ಠರೆಂದು, ಆತ್ಮಿಕರೆಂದಲ್ಲ, ಶ್ರೇಷ್ಠರೆಂದು, ಉತ್ತಮರೆಂದು, ಪ್ರಾಮುಖ್ಯವೆಂದು ಪರಿಗಣಿಸು ಅಂತ ಹೇಳಿಬಿಟ್ಟು ಅದು ಭಾಳ ಪ್ರಯೋಜನ ಆಯಿತು. ಇನ್ನೊಂದು ಸಲಹೆ ಕೂಡ ಅವರು ನೀಡಿದರು, ಅದು ತುಂಬ ಪ್ರಯೋಜನ ಆಯಿತು. ಅದೇನಾದರೂ, ಪ್ರೀಚ್ ಓನ್ಲಿ ವಾಟ್ ಕ್ರೈಸ್ಟ್ ಹ್ಯಾಸ್ ಡನ್ ಥ್ರೂ ಯು ಆ್ಯಂಡ್ ನಾಟ್ ವಾಟ್ ಯು ಹ್ಯಾವ್ ಡನ್ ಫಾರ್ ಕ್ರೈಸ್ಟ್. ಕ್ರಿಸ್ತನು ನಿನಗಾಗಿ ಮಾಡಿದ್ದನ್ನೇ ನೀನು ಮಾತನಾಡು. ನೀನು ಕ್ರಿಸ್ತನಿಗಾಗಿ ಮಾಡಿದ್ದನ್ನು ಮಾತನಾಡೋಕ್ಕಿಂತಲೂ ಕ್ರಿಸ್ತನಿಗೆ ನೀನೇನು ಮಾಡಿದೆ ಅದನ್ನು ಮಾತನಾಡಿದ್ದಕ್ಕೆ ಬದಲು ಕ್ರಿಸ್ತನು ನಿನ್ನ ಮುಖಾಂತರವಾಗಿ ಮಾತನಾಡಿದ್ದನ್ನು ಮಾತಾಡುವ ಅನ್ನುವಂಥದ್ದು. ಆದ ಕಾರಣ ಈ ಒಂದು ಗಲಿಲಾಯದವರು ಯೇಸು ಸ್ವಾಮಿಯನ್ನು ಸ್ವಾಗತಿಸಿದ್ರು ಅಂತ ಹೇಳ್ಬಿಟ್ಟು ನೋಡುವಾಗ, ಸ್ವಾಗತ ಬಯಸಿದ್ದಲ್ಲಿ ಸಾಗು ಎಂಬ ರಹಸ್ಯವನ್ನು ನೋಡ್ತೇವೆ. ಕೊನೆಯದಾಗಿ ಇನ್ನೊಂದು ರಹಸ್ಯ ಇದೆ. ಅದೇನೆಂದರೆ, ಆ ರೀತಿಯಾಗಿ ಹೋಗ್ತಿದ್ದಾಗ ಅಧಿಕಾರಿಯ ಒಬ್ಬನು ತನ್ನ ಮಗನು ಸಾಯ್ತಾ ಇರುವಂಥದ್ದನ್ನು ಬಂದು ಯೇಸು ಸ್ವಾಮಿಗೆ ಹೇಳಿದಾಗ 50ನೇ ವಚನ, ಯೋಹಾನ 4:50ರಲ್ಲಿ, ಹೋಗು ನಿನ್ನ ಮಗನು ಬದುಕುವನು ಎಂಬುದಾಗಿ ಪ್ರವಾದನೀಯ ಸ್ವಸ್ಥತೆಯನ್ನು, ಪ್ರವಾದನೀಯ ವಿಶ್ವಾಸ ಅರಿಕೆಯನ್ನು ಯೇಸು ಸ್ವಾಮಿ ನೀಡಿದಾಗ, ಅದರಂತೆ ಯೇಸು ತನಗೆ ಹೇಳಿದ ಮಾತನ್ನು ನಂಬಿ ಹೊರಟು ಹೋದನು. ಮತ್ತು ದಾರಿಯಲ್ಲಿ ಸೇವಕರು ಬಂದು ಹೇಳ್ತಾರೆ, ಇಂತಿಂಥ ಸಂದರ್ಭ ಟೈಮ್ನಲ್ಲಿ ಮಗ ಚೇತರಿಸ್ಕೊಂಡಂತ ಆವಾಗ ಗೊತ್ತಾಯ್ತದೆ ಯೇಸು ಸ್ವಾಮಿ ಆ ಸಂದರ್ಭದಲ್ಲಿ ಆ ಮಾತನ್ನು ಹೇಳಿದ್ರು ಅಂತ ಹೇಳ್ಬಿಟ್ಟು. ಇದು ಕ್ರಿಸ್ತನಂತಿರುವ ಮತ್ತೊಂದು ರಹಸ್ಯ. ಯೋಹಾನನ ಸುವಾರ್ತೆ 4ನೇ ಅಧ್ಯಾಯ 27ರಿಂದ 54 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.